ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್. ಇವತ್ತು ಬೆಳಗ್ಗೆನೇ ಎದ್ದು ಹೊರಗಡೆ ಹೋದರೆ ನಮ್ಮ ಜೀವನ ನನ್ನ ಗಾಡಿಗೆ ಮಡ್ಗಡಾಗ್ತಿದ್ದ. ಅದು ಇಷ್ಟು ದಿನ ನಾವು ತೆಗೆದಿಟ್ಟಿದ್ವಿ. ಇವಾಗ ಮಳೆಗಾಲ ಇರೋದ್ರಿಂದ ಅದನ್ನ ಮತ್ತೆ ವಾಪಸ್ ಜೋಡಿಸಿದ. ಅದು ಹಿಂದ್ಗಡೆ ಕೂತಿರೋರೆಲ್ಲ ಫುಲ್ ಕೆಸರಾಗಿ ಹೋಗ್ತಿದ್ರು. ಅದಾದಮೇಲೆ ನೀಟಾಗಿ ಗಾಡಿನ ವಾಶ್ ಮಾಡಿ ನಾನು ರೆಡಿಯಾಗಿ ಹೊರಗಡೆ ಬಂದು ನನ್ನ ಬ್ಯಾಗ್ನ ಕ್ಲೀನ್ ಮಾಡ್ತಿದ್ದೆ. ಸೊ ನಾವು ಆ ಗಾರ್ಡ್ ಹಾಕಿದ್ದು ಇದೇ ರೀಸನ್ನು. ನಾನು ಹಾಕೊಂಡು ಕೂರೋ ಈ ಬ್ಯಾಗ್ ಕತೆನೇ ಹೀಗಾದರೆ ಇನ್ನು ಹಿಂದ್ಗಡೆ ಸೀಟಲ್ಲಿ ಕೂತಿರೋರ ಕತೆ ಏನು, ಅದಕ್ಕೆ ಗಾರ್ಡ್ ಹಾಕಿದ್ದು. ಅದಾದಮೇಲೆ ಹೋಗಿ ಹನಿನ ಮಾತಾಡ್ಸ್ಕೊಬಂದೆ. ಸೊ ಫಟಾಫಟ್ ಅಂತ ರೆಡಿಯಾಗಿ ಹೊರಗಡೆ ಬಂದರೆ ಮಳೆ ಮೋಡಾಗಿತ್ತು. ಮಳೆ ಬರದೇ ಇದ್ದರೆ ಸಾಕಪ್ಪ ಅಂತೇಳಿ ಸೀದಾ ಜಿಮ್ಗೆ ಹೋಗಿ ನನ್ನ ವರ್ಕೌಟ್ನ ಮುಗಿಸ್ಕೊಂಡು ಅಲ್ಲಿಂದ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ವಾಪಸ್ ಬರಬೇಕಾದ್ರೆ ಯಾಕೋ ಲಾರಿ ಶೇಪ್ ಒಂಥರ ಆಯಿತು. ಏನಿದೆ ಅಂತ ನೋಡಿದಾಗ ಆಮೇಲೆ ಗೊತ್ತಾಗಿದ್ದು ಅದು ಹಿಟಾಚಿ ತೊಗೊಂಡು ಹೋಗೋದು ಅಂತ. ಆಮೇಲೆ ವಾಪಸ್ ಮನೆಗೆ ಬಂದು ಊಟ ಮಾಡಿ ಹನಿನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅಷ್ಟರೊಳಗೆ ಸಂಜೆ ಆಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡಿ ವಾಪಸ್ ಮನೆಗೆ ಬಂದೆ. ಎಲ್ಲರೂ ಸಂಜೆ ಆದರೆ ಕೆಲಸ ಮುಗಿಸಿದ್ರೆ ನಾನು ಸಂಜೆ ಆದರೆ ಲಾಗಿನ್ ಆಗಬೇಕು. ಇದಿಷ್ಟು ಇವತ್ತಿನ ಕತೆ. ನೋಡಿ ಗೈಸ್, ಕಾರ್ಕ್ ಬಾಲ್ ಒಳಗಡೆ ಇರೋದು ಇದೇ ಥರದ್ದು. ಅದು ಕಾರ್ಕ್ ಬಾಲ್ ಒಳಗೆ ಇದ್ದಾಗ ಸ್ವಲ್ಪ ಬಿಡ್ತಿತ್ತು. ಇವಾಗ ನೋಡಿ ಗೈಸ್ ಎಷ್ಟು ಲೈಟಿಗೆ ಹೊಡೆದಿಲ್ಲ ಮತ್ತೆ. ಲೆಟ್ಸ್ ಓಪನ್ ಇಟ್ ಕಾರ್ಕ್ ಬಾಲ್. ನೋಡಿ ಕಾರ್ಕ್ ಬಾಲ್ ಈಗಿತ್ತು, ನಾನು ಈಗ ಮಾಡಿ ಲೆಟ್ಸ್ ಓಪನ್. ತೆಂಗಿನ ಚಿಪ್ ಮಾಡೋದಿಲ್ಲ ಅದು. ನಾನು ಯೂಟ್ಯೂಬಲ್ಲಿ ನೋಡಿ ನಿಂಗೆ ಕಾರ್ಕ್ ಬಾಲ್ ಒಳಗಡೆ ಇರೋದು ತಗೊಂಡು ಹ್ಯಾಮರ್ ಮಾಡ್ಕೊತಾರೆ ಲೆದರ್ ಬ್ಯಾಟಿಗೆ. ನಾನು ಆಗ ಟ್ರೈ ಮಾಡ್ತೀನಿ. ಪೇಪರ್ ಐತಲ್ಲ ಒಳಗೆ.